ಡಿಎಂ ನಂಜುಂಡಪ್ಪ ವರದಿ ಶಿಫಾರಸಿನಂತೆ ರಾಯಚೂರಿನಲ್ಲಿ ಸ್ಥಾಪನೆ ಆಗಬೇಕಿದ್ದ ಐಐಟಿ ಕುತಂತ್ರ ರಾಜಕೀಯದಿಂದ ಧಾರವಾಡದಲ್ಲಿ ಸ್ಥಾಪನೆಗೊಂಡಿದ್ದು, ಅದಕ್ಕೆ ಪರ್ಯಾಯವಾಗಿ ಏಮ್ಸ್ ಆರೋಗ್ಯ ಸಂಸ್ಥೆಯನ್ನು ರಾಯಚೂರಿನಲ್ಲಿಯೇ ಸ್ಥಾಪಿಸಲೇಬೇಕು ಎಂದು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿ ಇಂದು ನಡೆದ ಧರಣಿ ಸತ್ಯಾಗ್ರಹಕ್ಕೆ ನೂತನವಾಗಿ ನೇಮಕಗೊಂಡ ಜೈ ಕರುನಾಡು ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಸಾಬಿರ್ ಅಲಿ ಮರ್ಚೆಡ್ ಇವರು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದರು. ಧರಣಿ ಸತ್ಯಾಗ್ರಹಕ್ಕೆ ಮೊಟ್ಟ ಮೊದಲ ಸಲ ನಮ್ಮ ಪದಾಧಿಕಾರಿಗಳೊಂದಿಗೆ ಆಗಮಿಸಿ ಬೆಂಬಲವನ್ನು ಸೂಚಿಸಿ ಮಾತನಾಡಿದರು. ಅದನ್ನು ಬಿಟ್ಟು ಯಾವುದೇ ಒಂದು ಕಾರಣದಿಂದ ಏನೋ ಒಂದು ರಾಜ್ಯಕ್ಕೆ ಆಯಿತು ಅದಕ್ಕಾಯ್ತು ಬಂಡವಾಳನ ಹಾಕ್ತಿರಲ್ಲ, ಒಂದಿಷ್ಟು ಆ ಬಂಡವಾಳನ ಈ ಕಡೆ ಹಾಕಿ ಒಂದ್ಸರಿ ಬೆಂಬಲ ತೋರಿಸಿ ನೀವು ಮನಸ್ಸು ಮಾಡಿದ್ರೆ ಎಲ್ಲ ನೋಡೋಣ ತುಂಬ ಹೋಗುತ್ತೆ. ಬಟ್ ನೀವು ಮನಸ್ಸು ಮಾಡ್ತಾ ಇಲ್ಲ, ನಾನು ಯಾಕೆ ಹೋಗ್ತಪ್ಪ ನಿಮಗೆ ಅಹಂಕಾರ ಮಾಡಿದ್ವಿ. ಈ ಅಹಂಕಾರ ಬೇಡ, ಬರ್ರಿ ನಮ್ಮ ಜೊತೆ ಎಲ್ಲ ಶಾಸಕರಾಯಿತು ಸಚಿವರಾಯಿತು ಎಲ್ಲರೂ ಕೈ ಜೋಡಿಸಿ ಏಮ್ಸ್ ನಮ್ಮ ರೈತರಿಗೆ ತರಬೇಕು. ಇದು ನಮ್ಮ ನಿರಂತರ ಈಗಲಿಂದ ನಾವು ರೆಗ್ಯುಲರ್ ಆಗಿ ದಿನ ನಾವು ಬಂದೇ ಬರ್ತೀವಿ, ಪದಾಧಿಕಾರಿಗಳು ಸಾಕು ಕೊಡ್ತೀವಿ. ಇದು ನಿಮ್ಮದು ಹೋರಾಟ ಅಲ್ಲ, ನಮ್ಮದು ಹೋರಾಟನೇ. ನಾವು ಜೊತೆಗೆ ಮನೆ ತಗೊಂಡು ಈ ಕಡೆ ಮೆಲ್ಪತ್ರ ತಗೊಂಡು ನಾವೆಲ್ಲರೂ ನಮ್ಮ ಕಬಿನೆಟ್ ಆಯಿತು ನೀವೆಲ್ಲರೂ ಬಂದು ಈಗಿಗೆ ನಮ್ಮ ಮುಖಾಂತರವಾಗಿ ಒಂದು ಮನವಿ ಪತ್ರನ ಕೊಡೋಣ. ಆದರೆ ಸಾಧ್ಯ ಆಗಿರೋದು ಬೆಂಗಳೂರಿಗೆ ಹೋಗಿ ಒಂದು ಮುಖ್ಯಮಂತ್ರಿಗೂ ನಾವು ಮನವಿ ಪತ್ರ ಕೊಟ್ಟು ಬರ್ತೀವಿ ನಮ್ಮ ಸಂಘಟನೆಯಿಂದ. ನೀವು ನಮ್ಮ ಬೆಂಬಲವಾಗಿದ್ದು ನಾವು ಈ ಸಂದರ್ಭದಲ್ಲಿ ಜೈ ಕರುನಾಡು ರಕ್ಷಣಾ ವೇದಿಕೆಯ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷ ಬಸವರಾಜ್ ನಾಯಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಂದ್ರ ನಾಯಕ್, ಬಸವಂತ ಹಿರೇಕಡಬೂರು ಮಸ್ಕಿ ಅಧ್ಯಕ್ಷರು ಕಾರ್ಮಿಕ ಘಟಕ, ನಾಗರಾಜ್ ಮಸ್ಕಿ ತಾಲೂಕು ಅಧ್ಯಕ್ಷರು ಮತ್ತು ಪ್ರಕಾಶ್, ವಿನಾಯಕ್, ಶ್ರೀನಿವಾಸ್ ಸೇರಿದಂತೆ ಮುಂತಾದವರು ಹೋರಾಟವನ್ನು ಬೆಂಬಲಿಸಿ ಭಾಗವಹಿಸಿದ್ದರು. ಅದರಂತೆ ಡಾಕ್ಟರ್ ಬಸವರಾಜ್ ಕಳಸ, ಅಶೋಕ್ ಕುಮಾರ್ ಜೈನ್, ಜಾನ್ ವೆಸ್ಲಿ, ನರಸಪ್ಪ ಬಡಿಯಾಳ್, ಎಸ್ ತಿಮ್ಮಾರೆಡ್ಡಿ, ಕಾಮರಾಜ್ ಪಾಟೀಲ್, ಡಾಕ್ಟರ್ ಜಗದೀಶ್ ಪೂರ್ತಿಪ್ಲಿ, ಮಲ್ಲಿಕಾರ್ಜುನ, ತಾಯಪ್ಪ, ಸಚಿನ್ ಗುಡಗುಂಟಿ, ವೀರೇಶ್ ಬಾಬು, ವೀರಭದ್ರಯ್ಯ ಸ್ವಾಮಿ, ಮಹೇಂದ್ರ ಸಿಂಗ್, ಗುರುರಾಜ್ ಕುಲಕರ್ಣಿ, ಎಂಆರ್ ಭೇರಿ, ಸುಲೋಚನಾ ಸಂಘ, ವೆಂಕಯ್ಯ ಶೆಟ್ಟಿ ಹೊಸಪೇಟೆ, ಬೆಟ್ಟಪ್ಪ ಒಕ್ರಾಣಿ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು.